ಅಂತ ತಿಳ್ಕೊಂಡಿದ್ದೆ. ಅದೆಲ್ಲ ಸುಳ್ಳು. ಅವರೆಲ್ಲ ನಾನು ಚೆನ್ನಾಗಿರ್ಲಿ ಅಂತ ಅಷ್ಟೊಂದು ಪ್ರಯತ್ನ ಪಡ್ತಿದ್ರೆ ಯಾಕೆಲ್ಲದಕ್ಕೂ ಕಲ್ಲು ಹಾಕ್ತಿದ್ಯಾ? ಇವಾಗ ನಿಮ್ಗೇನು ಹೇಳಿದ್ರು ಅರ್ಥ ಆಗಲ್ಲ ಅದಕ್ಕೆ. ಮೊದಲು ವಿಷಯ ಏನು ಅಂತ ಹೇಳು. ಅರ್ಥ ಆಗೋದು ಬಿಡೋದು ಆಮೇಲೆ ನಿನ್ ಮಾತು. ಏನ್ ವಿಷಯ? ಅದು ಯಾಕೆ ವಿಜಯ್ ಇಷ್ಟೊಂದು ಹಿಂಜರಿತಿದ್ಯಾ? ಕಾಡಲ್ಲಿ ಕೇಳಿದ್ದಕ್ಕೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ದೆ. ಈಗ ನೋಡಿದ್ರೆ ಏನು ಹೇಳ್ತಿಲ್ಲ. ಏನ್ ನಡೀತು ಅಂತ ಹೇಳು ವಿಜಯ್. ನಾಳೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಅದಕ್ಕೆ. ನಾಳೆ ಏನ್ ಅರ್ಥ ಆಗೋದು? ಓ, ಮಹಾಮಂಡಲ ನಿಲ್ಸ್ಬೇಕು ಅಂತ ಆಗ್ಲೇ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾಗಲ್ಲ ಅದಕ್ಕೆ. ನೋಡು ವಿಜಯ್, ನಿನ್ನ ನನ್ನ ತಮ್ಮ ಅಂತ ತಿಳ್ಕೊಂಡಿದ್ದೀನಿ. ಈ ಅಕ್ಕನ ಜೀವನ ಚೆನ್ನಾಗಿರ್ಲಿ ಅಂತ ನೀನು ಬಯಸ್ತೀಯ ಅಂತಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಮಹಾಮಂಡಲದ ಸುದ್ದಿಗೆ ಬರಬೇಡ. ನೀನು ನಡ್ಕೊಳ್ತಾ ಇರೋ ರೀತಿಯಿಂದ ಅಮ್ಮನಿಗೆ ತುಂಬಾ ಬೇಜಾರಾಗ್ತಿದೆ. ಅವರು ನೀನು ನಡ್ಕೊಳ್ತಿರೋ ರೀತಿ ಒಂಚೂರು ಇಷ್ಟ ಆಗ್ತಿಲ್ಲ ವಿಜಯ್. ನೀನು ನನ್ನ ಪರವಾಗಿ ನಿಂತಿದ್ಯಾ, ಅದಕ್ಕೆ ನಾನೇನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಮನೆಯವ್ರ ಮುಂದೆನೂ ಚೆನ್ನಾಗಿದ್ಬಿಡು. ನಿಮ್ಮ ಅಣ್ಣನ ಮಾತನ್ನ ದಯವಿಟ್ಟು ಮೀರಬೇಡ. ಅವರೆಲ್ಲ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ? ಅದನ್ನ ದಯವಿಟ್ಟು ಉಳಿಸ್ಕೋ ವಿಜಯ್. ನೀನು ನಿಮ್ಮ ಅಣ್ಣನ ಮಾತು ಮೀರಿದ್ರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಏನು ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ? ನಾಳೆ ನಿಮಗೆ ಒಂದು ಶಾಕ್ ಅದಿರುತ್ತೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನಿಮಗೆ ಕೊಡಲಿ. ಅಮ್ಮ ನಾಳೆ ನಡೀತಿರೋ ಮಹಾಮಂಡಲದ ಬಗ್ಗೆ ತಲೆ ಕೆಡಿಸ್ಕೊಂಡು ಊಟನೇ ಮಾಡಿಲ್ಲ. ಅವ್ರಿಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ನನ್ನ ಕರ್ತವ್ಯ ನನ್ನ ಮರೆಯೋ ಹಾಗಿಲ್ಲ. ನಾಳೆ ಮಹಾಮಂಡಲ ನಡೆಯುತ್ತೆ. ಮಧುವಂತಿ ಉಚ್ಚಾಟನೆ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಅಮ್ಮ ನನ್ನ ಕ್ಷಮಿಸಿ ಮತ್ತೆ ಅವ್ರ ಸೊಸೆ ಅಂತ ಒಪ್ಕೋತಾರೆ. ನಾನು ಅಮ್ಮಂಗೆ ಊಟ ಕೊಟ್ಟು ಬರ್ತೀನಿ. ಅದಕ್ಕೆ ನೀವೆಷ್ಟು ಅಮಾಯಕಿ. ನಿಜವಾಗ್ಲೂ ಅಣ್ಣ ನಿಮಗೆ ಸೂಟ್ ಅಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ. ಏಯ್
ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್